ಶಾಸ್ತ್ರಿಗಳೇ, ಇವರು ಸೂರ್ಯವರ್ಧನ್ ಅಂತ ಸತ್ಯಮೂರ್ತಿಗಳ ಮೊಮ್ಮಗ. ನಮಸ್ಕಾರ. ನಮಸ್ತೆ. ಸತ್ಯಮೂರ್ತಿಯವರು ಆಲದ ಮರ ಇದ್ದ ಹಾಗೆ ಜೀವನದಲ್ಲಿ ಸಾಕಷ್ಟು ಸಾವು ನೋವುಗಳನ್ನ ನೋಡಿದವರು. ಈಗ ಕೊನೆಗಾಲದಲ್ಲೂ ಅವರಿಗೆ ಕಷ್ಟ ತಪ್ಪಿದ್ದಲ್ಲ ಅಂದ್ರೆ ಮನಸ್ಸಿಗೆ ಸ್ವಲ್ಪ ಬೇಸರ ಆಗತ್ತೆ. ಶಾಸ್ತ್ರಿಗಳೇ, ನಾನು ಈಗಾಗಲೇ ತಮಗೆ ಫೋನಲ್ಲಿ ಎಲ್ಲ ವಿಚಾರನೂ ಹೇಳಿದ್ದೀನಿ. ಅವತ್ತು ದೇವಸ್ಥಾನದಲ್ಲಿ ದೇವಿಯ ಆಭರಣಗಳ ಕಳ್ಳತನದ ಬಗ್ಗೆ, ಕಳ್ಳರ ಬಗ್ಗೆ, ಎಲ್ಲದಕ್ಕಿಂತ ಮುಖ್ಯವಾಗಿ ಸೂರ್ಯಮಣಿ ಬಗ್ಗೆ ನಮಗೆ ಮಾಹಿತಿ ಬೇಕು. ಊರ ಹಿರಿಯರನ್ನ ವಿಚಾರಿಸಿದಾಗ ತಮ್ಮ ಹೆಸರು ಬಂತು. ತಮಗೆ ತಿಳಿದಿರೋ ಮಾಹಿತಿನ ನಮಗೆ ಕೊಟ್ಟರೆ ನಮಗೆ ತುಂಬ ಉಪಕಾರ ಆಗತ್ತೆ. ನಮ್ಮ ವಂಶಸ್ಥರೆಲ್ಲ ದೇವಿ ಜಗದಂಬಿ ಆರಾಧಕರು. ನಮ್ಮ ಪೂರ್ವಜರೆಲ್ಲ ಆ ದೇವಸ್ಥಾನದಲ್ಲಿ ಅರ್ಚಕರಾಗಿ ಸೇವೆ ಸಲ್ಲಿಸಿದವರು. ಅವರು ಹೇಳೋ ಕಥೆಗಳ ಪ್ರಕಾರ ದೇವಸ್ಥಾನದ ಒಡವುಗಳನ್ನೆಲ್ಲ ಕದ್ದು 4 ಜನ ಹಂಚಿಕೊಂಡಿದ್ರು. ದಿವಾನ್ ಶೇಷಯ್ಯ ಖಜಾಂಜಿಯಾಗಿದ್ರು, ಪೂಜಾರಿ ಕೋದಂಡಪಾಣಿ, ಪದಾಧಿಕಾರಿ ತಿಮ್ಮರಾಜು, ಮೇಲುಸ್ತುವಾರಿ ಬಂಟರಾಗಿದ್ರು. ಈಗಿನ ಕಾಲದಲ್ಲಿ ಸೆಕ್ರೆಟರಿ ಅಂತ ಹೇಳ್ತಾರಲ್ಲ ಹಾಗೆ. ಅನಂತರಾಮಯ್ಯನವರಿಗೆ ಬೆನ್ನೆಲುಬಾಗಿ ನಿಂತವನು ದಂಡನಾಯಕರ ಭಾವಮೈದ ಚಂಡವೀರ. ಕದ್ದ ಆಭರಣದಲ್ಲಿ ಸಿಂಹಪಾಲು ಅಂತ ಹೇಳಿದ್ರೆ ಅದು ದಿವಾನ್ ಶೇಷಯ್ಯನವರಿಗೆ ಸೇರಿದ್ದಾಗಿತ್ತು. ಈಗ ಆ ಕುಟುಂಬಗಳು ಎಲ್ಲಿದೆ ಅಂತ ನನಗೆ ಸರಿಯಾಗಿ ಗೊತ್ತಿಲ್ಲ. ಆದರೆ ದೇವಿಯ ವೃಕ್ಷಸ್ಥಳದಲ್ಲಿರುವಂಥ ಸೂರ್ಯಮಣಿ ಬಗ್ಗೆನೂ ಚೆನ್ನಾಗಿ ಗೊತ್ತು. ಹಾಗಾದ್ರೆ ಆ ಸೂರ್ಯಮಣಿ ಎಲ್ಲಿದೆ ಅನ್ನೋದು ತಮಗೆ ಗೊತ್ತಾ ಶಾಸ್ತ್ರಿಗಳೇ? ಅದು ಎಲ್ಲಿದೆ ಅಂತ ಗೊತ್ತಿಲ್ಲ, ಆದರೆ ಅದರ ಶಕ್ತಿ ಬಗ್ಗೆ ನನಗೆ ಚೆನ್ನಾಗಿ ಗೊತ್ತು.